ನಮಸ್ತೆ. ನಮಗೆ ಮೆಚ್ಚಿನ ನಿರ್ದೇಶಕರುಗಳು ಇರ್ತಾರೆ. ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದ ನಂತರ ಅವ್ರನ್ನ ಫಾಲೋ ಮಾಡ್ತೀವಿ, ಅವರ ಸಿನಿಮಾಗಳನ್ನ ಮೆಚ್ಚುತ್ತೀವಿ. ಅವರು ಕೂಡ ನಿರಂತರವಾಗಿ ಹೊಸ ಹೊಸ ರೀತಿಯ ಹೊಸ ಶೈಲಿಯ ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ. ಆದರೆ ಕೆಲವೊಂದು ಸಿನಿಮಾಗಳನ್ನ ಮಾಡಿಬಿಡ್ತಾರೆ. ಆವಾಗ ನಮ್ಮಂಥ ಅಭಿಮಾನಿಗಳಿಗೆ ಯಾಕಪ್ಪ ಈ ಸಿನಿಮಾ ಮಾಡಿದಾರೋ ಇವರು ಅನ್ನೋ ಒಂದು ಫೀಲ್ ಉಂಟಾಗುತ್ತೆ. ಅಂತಹ ನನ್ನ ಮೆಚ್ಚಿನ 5 ನಿರ್ದೇಶಕರ 5 ಸಿನಿಮಾಗಳ ಬಗ್ಗೆ ನಾನಿವತ್ತು ಮಾತಾಡ್ತೀನಿ. ಮಣಿರತ್ನಂ ಮತ್ತು ಕಡಲ್. ಮಣಿರತ್ನಂ ಅವರ ಹೆಸರು ನೀವೆಲ್ಲ ಕೇಳಿರ್ತೀರಿ, ಅವರ ಸಿನಿಮಾಗಳನ್ನ ನೋಡಿರ್ತೀರಿ, ಮೆಚ್ಚಿರ್ತೀರಿ. ಅವರು 2013ರಲ್ಲಿ ಕಡಲ್ ಅಂತ ಒಂದು ಸಿನಿಮಾನ ಮಾಡ್ತಾರೆ. ನಾನು ಆ ಸಿನಿಮಾನ 10 ನಿಮಿಷದ ಮೇಲೆ ನೋಡಲಾಗಲಿಲ್ಲ. ಹಿಂಸೆ ಆಯಿತು ಅಂದರೆ ಯಾಕೆ ಈ ಮಣಿರತ್ನಂ ಅವರು ಈ ಸಿನಿಮಾನ ಮಾಡಿದ್ರು ಅಂತ ನಿಜಕ್ಕೂ ನನಗೆ ಅವತ್ತು ಈ ಪ್ರಶ್ನೆ ಕಾಡಿತ್ತು. ರಾಮ್ ಗೋಪಾಲ್ ವರ್ಮಾ ಮತ್ತು ಆಗ್ ಶೋಲೆಯನ್ನು ಮತ್ತೆ ಚಿತ್ರೀಕರಿಸುವಂತಹ ಒಂದು ಸಾಹಸಕ್ಕೆ ಕೈ ಹಾಕಿದವರು ನಮ್ಮ ರಾಮ್ ಗೋಪಾಲ್ ವರ್ಮಾ ಅವರು. ರಾಮ್ ಗೋಪಾಲ್ ವರ್ಮಾ ನಮ್ಮಂತಹ ನಿರ್ದೇಶಕರುಗಳಿಗೆ ಮಾದರಿ. ಲೋ ಬಜೆಟ್ ಸಿನಿಮಾ ಇರ್ಬೋದು, ಹೈ ಬಜೆಟ್ ಸಿನಿಮಾ ಇರ್ಬೋದು, ಹೊಸ ಪ್ರಯತ್ನಗಳನ್ನ ಮಾಡಿದವರು ಅವರು. ಹಾಗೆಯೇ ಹೊಸ ಬರಹಗಾರರ ಜೊತೆ, ಹೊಸ ತಂತ್ರಜ್ಞರ ಜೊತೆ ಕೆಲಸ ಮಾಡಿದವರು. ಶೋಲೆ ಸಿನಿಮಾವನ್ನು ಮತ್ತೆ ಚಿತ್ರೀಕರಿಸುವ ಒಂದು ಸಾಹಸಕ್ಕೆ ಕೈ ಹಾಕಿದಾಗ ಅವರು ಅಮಿತಾಬ್ ಬಚ್ಚನ್ ಅವರಿಗೆ ವಿಲನ್ ಪಾತ್ರವನ್ನು ಕೊಟ್ಟಿದ್ದರು. ಏಕೆಂದರೆ ಶೋಲೆ ಸಿನಿಮಾ ಮಾಡುವಾಗ ಅಮಿತಾಬ್ ಬಚ್ಚನ್ ಅವರು ಆ ವಿಲನ್ ಪಾತ್ರವನ್ನು ಕೇಳ್ಕೊಂಡು ಹೋಗಿದ್ರಂತೆ. ಆದರೆ ಅವರಿಗೆ ಬೇರೆ ಪಾತ್ರ ಸಿಕ್ಕಿತ್ತು. ಆದರೆ ಈ ಸಿನಿಮಾ ಎಷ್ಟು ಕೆಟ್ಟ ಸಿನಿಮಾ, ಎಷ್ಟು ವರ್ಸ್ಟ್ ಸಿನಿಮಾ ಅಂತಂದರೆ ನಿಜಕ್ಕೂ ನೋಡ್ತಾ ಬೇಸರ ಆಗಿಬಿಟ್ಟಿತ್ತು ವರ್ಮಾ ಅವ್ರ ಬಗ್ಗೆ ನನಗೆ. ಅನುರಾಗ್ ಬಸು ಮತ್ತು ಜಗ್ಗಾ ಜಾಸೂಸ್ ಚಿತ್ರಕಥೆಯಲ್ಲಿ ಆಟ ಆಡೋದರಲ್ಲಿ, ಹಾಗೆಯೇ ಮಲ್ಟಿಪಲ್ ಕಥೆಗಳನ್ನು ತೆಗೆದುಕೊಂಡು ಅದಕ್ಕೆ ಹೈಪರ್ ಲಿಂಕ್ ಚಿತ್ರಕಥೆಯನ್ನು ಹೆಣೆಯೋದರಲ್ಲಿ ಸಿದ್ಧಹಸ್ತರು ಅಂತಂದರೆ ಅನುರಾಗ್ ಬಸು ಅವರು 2017ರಲ್ಲಿ ಜಗ್ಗಾ ಜಾಸೂಸ್ ಅನ್ನೋ ಒಂದು ಸಿನಿಮಾನ ಮಾಡ್ತಾರೆ. ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇತ್ತು, ತುಂಬ ದೊಡ್ಡ ಮಟ್ಟದ ಬಜೆಟ್ ಇತ್ತು ಈ ಸಿನಿಮಾದಲ್ಲಿ. ಆದರೆ ಸಿನಿಮಾ ಏನೇ ಒದ್ದಾಡಿದ್ರೂ ಕೂಡ 20 ನಿಮಿಷದ ನಂತರ ನೋಡಲಿಕ್ಕಾಗಲಿಲ್ಲ. ಅನುರಾಗ್ ಕಶ್ಯಪ್ ಮತ್ತು ಬಾಂಬೆ ವೆಲ್ವೆಟ್ 2015ರಲ್ಲಿ ಬಿಡುಗಡೆಯಾದಂತಹ ಅನುರಾಗ್ ಕಶ್ಯಪ್ ನಿರ್ದೇಶನದ ಚಿತ್ರ. ಅನುರಾಗ್ ಕಶ್ಯಪ್ ಅವರು ಒಂದು ಮಾಡ್ರೇಟ್ ಬಜೆಟಲ್ಲಿ ಸಿನಿಮಾಗಳನ್ನ ಮಾಡ್ತಾಯಿದ್ರು. ಅವೆಲ್ಲವೂ ಕೂಡ ಒಂದು ರೀತಿಯ ಪ್ರಯೋಗಾತ್ಮಕವಾಗಿ ನಮ್ಮಂತಹ ಸಿನಿಮಾ ಕರ್ಮಿಗಳಿಗೆ ಖುಷಿ ಕೊಡ್ತಾಯಿತ್ತು. ಅವರು ಮೊದಲ ಬಾರಿಗೆ ಅತಿ ಹೆಚ್ಚು ಬಜೆಟ್ನ ಸಿನಿಮಾ ಮಾಡಿದ್ದೆ ಬಾಂಬೆ ವೆಲ್ವೆಟ್. ಆದರೆ ಈ ಸಿನಿಮಾ ಡಿಸಾಸ್ಟರ್ ಅಂತ ಹೇಳ್ಬೋದು. ಈ ಸಿನಿಮಾನ ನೋಡೋದಕ್ಕೆ ಆಗೋದೇ ಇಲ್ಲ. ಬಾಲಾ ಮತ್ತು ವರ್ಮಾ ನನಗೆ ಅತ್ಯಂತ ಇಷ್ಟವಾದಂತಹ ಒರಿಜಿನಲ್ ಸಿನಿಮಾ ಮೇಕರ್ಸಲ್ಲಿ ಬಾಲಾ ಕೂಡ ಒಬ್ಬರು. ಅವರ ಸಿನಿಮಾಗಳಿರುವಂಥ ಡೆಪ್ತು, ಅವರ ಸಿನಿಮಾಗಳಿರುವಂಥ ವಿಭಿನ್ನವಾದಂಥ ವಿಶೇಷವಾದ ಕಥೆಗಳು ನಿಜಕ್ಕೂ ಅದ್ಭುತವಾದಂಥ ನಿರ್ದೇಶಕ ಅಂತ ಹೇಳ್ಬೋದು. ಆದರೆ ಅವರು ವರ್ಮಾ ಅನ್ನೋ ಒಂದು ಸಿನಿಮಾವನ್ನು ಮಾಡಿದರು. 2020ರಲ್ಲಿ ಬಂದಂತಹ ಈ ಸಿನಿಮಾ ತೆಲುಗಿನ ಸೂಪರ್ ಡೂಪರ್ ಹಿಟ್ ಆದಂತಹ ಅರ್ಜುನ್ ರೆಡ್ಡಿ ಸಿನಿಮಾದ ರೀಮೇಕ್ ಆಗಿತ್ತು. ಈ ಸಿನಿಮಾ ನಿಜಕ್ಕೂ ತುಂಬ ಕೆಟ್ಟದಾಗಿದೆ. ಈ ಸಿನಿಮಾವನ್ನು ಅವರು ಯಾಕೆ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ನನಗೆ ತುಂಬ ಕಾಡ್ತಾ ಇದೆ. ಅವರ ಫಿಲ್ಮೋಗ್ರಫಿಯಲ್ಲಿ ಈ ಸಿನಿಮಾ ನಿಜಕ್ಕೂ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಕನ್ನಡದಲ್ಲೂ ಕೂಡ ನಿಮಗೆ ಇಷ್ಟವಾದಂತಹ ನಿರ್ದೇಶಕರುಗಳ ಇಷ್ಟವಾಗದ ಸಿನಿಮಾ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ. ನಮಸ್ಕಾರ.